ಹಾಯ್ ಗೈಸ್, ಯಾರೋ ಸ್ಟ್ರೇಂಜರ್ ಒಂದಿನ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ನಾನು ಕೆಲವೊಂದ್ ಕಡೆ ಬಾಂಬ್ ಇಟ್ಟಿದ್ದೀನಿ, ನಾನ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಆ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ ಅಂತ. ಆ ಕಾಲ್ ಮಾಡಿರೋ ವ್ಯಕ್ತಿ ಯಾರು, ಅವ್ರ ಡಿಮ್ಯಾಂಡ್ ಆದ್ರೂ ಏನು ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಎ ವೆಡ್ನೆಸ್ಡೇ. 2008ರಲ್ಲಿ ತೆರೆ ಕಂಡಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಪ್ರಕಾಶ್ ಅನ್ನುವ ಪೊಲೀಸ್ ಕಮಿಷನರ್ ನ ತೋರಿಸ್ತಾರೆ. ಅವ್ರ ಮನ್ಸಲ್ಲೇ ಅನ್ಕೋತಾರೆ, ತುಂಬಾ ಜನ ನನ್ನ ಕೇಳ್ತಾ ಇದ್ರು ನಿಮ್ ಕೆರಿಯರ್ ನಲ್ಲೇ ಚಾಲೆಂಜ್ ಕೇಸ್ ಯಾವ್ದಾಗಿತ್ತು ಅಂತ. ಆದ್ರೆ ನಾನು ಆ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇರ್ಲಿಲ್ಲ. ನನಗೆ ಪ್ರತಿ ಸಲ ಒಂದು ಕೇಸ್ ಮಾತ್ರ ಕಾಡ್ತಾನೆ ಇರುತ್ತೆ. ಆ ಕೇಸ್ ಯಾವುದೇ ಫೈಲ್ ನಲ್ಲಿ ರಿಜಿಸ್ಟರ್ ಆಗಿಲ್ಲ, ಕೇವಲ ನನ್ ಮನ್ಸಲ್ ಮಾತ್ರ ಇದೆ. ಅವತ್ತು ವೆಡ್ನೆಸ್ಡೇ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ಯಾನಿಕ್ ಆಗಿದ್ದ ದಿನ. ಈಗ ಒಂದು ಫ್ಲಾಶ್ ಬ್ಯಾಕ್. ಒಂದು ಟ್ರೈನ್ ನಲ್ಲಿ ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಟ್ರೇಂಜರ್ ಕೂಡ ಒಬ್ರು. ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗ್ತಾರೆ. ನೆಕ್ಸ್ಟ್ ಅದೇ ಸ್ಟ್ರೇಂಜರ್ ಅದೇ ತರದ ಬ್ಯಾಗ್ ತಗೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಪರ್ಸ್ ಕಳೆದೋಗಿದೆ ಅಂತ. ಅಡ್ರೆಸ್ ಕೊಟ್ಟು ರೆಸ್ಟ್ ರೂಮ್ ಎಲ್ಲಿದೆ ಸರ್, ಆ ಕಡೆ ಇದೆ. ರೆಸ್ಟ್ ರೂಮ್ ಗೆ ಹೋಗಿ ಆ ಬ್ಯಾಗ್ ನ ಅಲ್ಲೇ ಸೈಡ್ ಅಲ್ಲಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೆಕ್ಸ್ಟ್ ಅರ್ಜುನ್ ಅನ್ನುವ ಆಕ್ಟರ್ ಪ್ರಕಾಶ್ ಹತ್ರ ಕಂಪ್ಲೇಂಟ್ ಕೊಡ್ತಾನೆ. ಯಾರೋ ಕರಾಚಿಯಿಂದ ಕಾಲ್ ಮಾಡಿ ಮೊದ್ಲಿಗೆ ನನ್ ದೊಡ್ಡ ಫ್ಯಾನ್ ಅಂತ ಹೇಳ್ತಿದ್ರು, ಈಗ ಸಡನ್ ಆಗಿ 25 ಲಕ್ಷ ಕೇಳ್ತಾ ಇದ್ದಾರೆ. ನನಗೆ ಅನ್ನಿಸ್ತಾ ಇದೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇಡೀ ಇಂಡಸ್ಟ್ರಿನಲ್ಲಿ ಖಾನ್ಗಳೇ ಇದ್ದಾರೆ. ಅಮಿತಾಬ್ ಬಚ್ಚನ್ ಸರ್ ಬಿಟ್ರೆ ಅವ್ರ ಮಗ ಅಭಿಷೇಕ್ ಬಚ್ಚನ್ ಮತ್ತೆ ನಾನ್ ಮಾತ್ರ ಇರೋದು. ಅವ್ರನ್ನಂತೂ ಟಚ್ ಮಾಡಕ್ ಆಗಲ್ಲ. ಅದಕ್ಕೇನೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸರಿ, ನೀವೇನು ಚಿಂತೆ ಮಾಡಬೇಡಿ, ನಾನು ಈ ಕೇಸ್ನ ಆದಷ್ಟು ಬೇಗ ಕ್ರ್ಯಾಕ್ ಮಾಡ್ತೀನಿ. ಜೈ ಅನ್ನುವ ಇನ್ಸ್ಪೆಕ್ಟರ್ ಪ್ರಕಾಶ್ಗೆ ಹೇಳ್ತಾರೆ, ಶಾಂತಿನಗರದ ಹುಡುಗರು ತಮಾಷೆಗೆ ಹೀಗ್ ಮಾಡಿದ್ದಾರೆ, ಅದಕ್ಕೇನೆ ಅರ್ಜುನ್ ಹೆದ್ರು ಬಿಟ್ರು. ಸರಿ, ಆ ಹುಡುಗರಿಗೆ ಹೇಳ್ಬಿಡಿ ಇದನ್ನೆಲ್ಲ ನಿಲ್ಸ್ಬೇಕು ಅಂತ, ಇಲ್ಲ ಅಂದ್ರೆ ಇಲ್ಲಿಗೆ ಪದೇ ಪದೇ ಬಂದು ನಮ್ಗೆ ಟಾರ್ಚರ್ ಮಾಡ್ತಾನೆ. ನೆಕ್ಸ್ಟ್ ನೈನಾ ಅನ್ನುವ ಟಿವಿ ರಿಪೋರ್ಟರ್ TRPಗೋಸ್ಕರ ಯೂಸ್ಲೆಸ್ ನ್ಯೂಸ್ ಗಳನ್ನ ಪ್ರಸಾರ ಮಾಡ್ತಾ ಇದ್ದಾಳೆ. ಇಲ್ಲೊಬ್ಬ ವ್ಯಕ್ತಿ ಕುಡ್ದು ಗುಂಡಿಗ್ ಬಿದ್ದಂತೆ, ಅದನ್ನೇ ದೊಡ್ಡ ನ್ಯೂಸ್ ಅಂತ ಪ್ರಸಾರ ಮಾಡ್ತಾ ಇದ್ದಾಳೆ. ಇವನು ಕೂಡ ಗವರ್ಮೆಂಟ್ ಆದಷ್ಟು ಬೇಗ ಗುಂಡಿಗಳನ್ನ ಮುಚ್ಚಬೇಕು, ಇಲ್ಲ ಅಂದ್ರೆ ನಮ್ಮಂತವ್ರು ಕುಡ್ದು ಬೀಳ್ತೀವಿ ಅಂತ. ನೆಕ್ಸ್ಟ್ ಆರಿಫ್ ಅನ್ನುವ ಕ್ರೈಮ್ ಬ್ರಾಂಚ್ ಆಫೀಸರ್ ನ ತೋರಿಸ್ತಾರೆ. ಡ್ಯೂಟಿಲಿ ಪೊಲೀಸ್ನವರೇ ತಪ್ಪು ಮಾಡಿದ್ರು ಇವ್ರು ಸುಮ್ನೆ ಇರಲ್ಲ. ಈ ಕಡೆ ಆ ಸ್ಟ್ರೇಂಜರ್ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಟಾಪ್ ನಲ್ಲಿ ಇದ್ದಾರೆ. ವೈಫ್ ಕಾಲ್ ಮಾಡಿ ಮನೆಗ್ ಬೇಕಾದ ವಸ್ತುಗಳನ್ನ ತರೋದಕ್ಕೆ ಹೇಳ್ತಾರೆ. ಇವ್ರ ಹತ್ರ ಸ್ಯಾಟಲೈಟ್ ಫೋನ್ ಅಂಡ್ ಸಿಸ್ಟಮ್ ಎಲ್ಲ ಇದೆ. ಫಸ್ಟ್ ಪ್ರಕಾಶ್ ಅವ್ರಿಗೆ ಕಾಲ್ ಮಾಡಿ, ಸರ್ ನಾನು ಹೇಳೋದ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಾನ್ ಸಿಟಿಲಿ 5 ಕಡೆ ಬಾಂಬ್ ಇಟ್ಟಿದ್ದೀನಿ. ಈ ಎಲ್ಲಾ ಬಾಂಬ್ಗಳು ಸಂಜೆ 6:30ಕ್ಕೆ ಬ್ಲಾಸ್ಟ್ ಆಗುತ್ತೆ. ನೀವು ಮನ್ಸ್ ಮಾಡಿದ್ರೆ ಇದನ್ನ ತಡಿಬಹುದು. ನಾನು ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ಕಾಲ್ ಮಾಡಿ ನನಗೆ ಏನ್ ಬೇಕು ಅನ್ನೋದನ್ನ ಹೇಳ್ತೀನಿ. ನಾನ್ ಬರೀ ಒಬ್ಬರ ಜೊತೆ ಮಾತ್ರ ಮಾತಾಡೋದು, ಅದು ನೀವಾದ್ರೂ ಓಕೆ, CM ಆದ್ರೂ ಓಕೆ. ಇದನ್ ಕೇಳಿ ಪ್ರಕಾಶ್ಗೆ ಗಾಬರಿ ಆಗುತ್ತೆ. ಆ ನಂಬರ್ ನ ಟ್ರೇಸ್ ಮಾಡೋದಕ್ಕೆ ಹೇಳ್ತಾರೆ. ಅದೇ ಸ್ಟ್ರೇಂಜರ್ ಟಿವಿ ರಿಪೋರ್ಟರ್ ನೈನಾಗೆ ಕಾಲ್ ಮಾಡಿ, ನಿಮ್ಗೆ TRP ಜಾಸ್ತಿ ಆಗೋ ತರ ನ್ಯೂಸ್ ಬೇಕು ಅಲ್ವಾ, ನೀವು ನಿಮ್ ಕ್ಯಾಮರಾಮ್ಯಾನ್ ಜೊತೆ ಮುಂಬೈ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಗೆ ಹೋಗಿ, ಇದು ನಿಮ್ ಜೀವನದಲ್ಲೇ ಮರೆಯಕ್ಕಾಗದೇ ಇರೋ ದಿನ ಆಗುತ್ತೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಇವಳಿಗೆ ಏನು ಅರ್ಥ ಆಗ್ತಿಲ್ಲ, ಯಾರು ಈ ವ್ಯಕ್ತಿ, ಯಾಕೆ ಹೀಗ್ ಮಾತಾಡ್ತಾ ಇದ್ದಾರೆ ಅಂತ. ಆ ಸ್ಟ್ರೇಂಜರ್ ಕಾಲ್ ಮಾಡಿದ್ದ ನಂಬರ್ ನ ಟ್ರೇಸ್ ಮಾಡೋಕೆ ಆಗ್ತಿಲ್ಲ. ಈಗ ನಾಟ್ ರೀಚಬಲ್ ಬರ್ತಾ ಇದೆ ಅಂತ ಅಸಿಸ್ಟೆಂಟ್ ಗಳು ಪ್ರಕಾಶ್ಗೆ ಹೇಳ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ಪ್ರತಿ ಸಲ ಕಾಲ್ ಮಾಡ್ದಾಗ್ಲೆಲ್ಲ ಬೇರೆ ಬೇರೆ ಸಿಮ್ ಕಾರ್ಡ್ ಹಾಗೇನೆ ಸ್ಯಾಟಲೈಟ್ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಟ್ರೇಸ್ ಮಾಡೋಕೆ ಪೊಲೀಸ್ನವ್ರಿಗೆ ಕಷ್ಟ ಆಗ್ತಿದೆ. ಪ್ರಕಾಶ್ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಕರೀತಾರೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ನಾವು ಈ ಕೇಸ್ ನ ಸೀಕ್ರೆಟ್ ಆಗಿ ಡೀಲ್ ಮಾಡ್ಬೇಕು. ನಮ್ಗೆ 4 ಗಂಟೆ ಸಮಯ ಇದೆ ಅಷ್ಟೇ. ಇಂಟೆಲಿಜೆನ್ಸ್ ಜೊತೆ ಮಾತಾಡಿ, ಅವ್ರ ಹತ್ರ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ತಿಳ್ಕೊಳ್ಳಿ. ಹಾಗೇನೆ ರೀಸೆಂಟ್ಲಿ ಯಾರಾದ್ರೂ ಈ ರೀತಿ ಬಾಂಬ್ ಇಟ್ಟಿದ್ದೀನಿ ಅಂತ ಕಾಲ್ಸ್ ಏನಾದ್ರೂ ಮಾಡಿದ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ಟೈಮ್ ಆ ವ್ಯಕ್ತಿ ಕಾಲ್ ಮಾಡಿದಾಗ ಟ್ರೇಸ್ ಮಾಡ್ಲೇಬೇಕು ಅಂತ. ಸ್ವಲ್ಪ ಹೊತ್ತಲ್ಲೇ ಆ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಾರೆ, ಡಿಸಿಷನ್ ತಗೊಳ್ಳೋ ಅಧಿಕಾರ ಯಾರಿಗಿದೆಯೋ ಅವ್ರ ಜೊತೆ ಮಾತ್ರ ನಾನು ಮಾತಾಡ್ತೀನಿ ಅಂತ. ಹಿಂಗೇಳಿ ಕಾಲ್ ಕಟ್ ಮಾಡ್ತಾರೆ. ಆ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ನಂಬರ್ ಇಂದ ಕಾಲ್ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಟ್ರೇಸ್ ಮಾಡೋಕ್ ಆಗ್ತಿಲ್ಲ. CM ನ ಕಾಂಟ್ಯಾಕ್ಟ್ ಮಾಡಿ, ಸರ್ ನಮ್ಗೆ ಒಬ್ಬ ಸ್ಟ್ರೇಂಜರ್ ಕಾಲ್ ಮಾಡಿ ಬಾಂಬ್ ಇಟ್ಟಿದ್ದೀನಿ, ನಾನ್ ಕೇಳೋ ಡಿಮ್ಯಾಂಡ್ ಗಳನ್ನ ಪೂರೈಸೋ ಡಿಸಿಷನ್ ತಗೊಳ್ಳೋ ಅಧಿಕಾರ ಇರೋರ್ ಜೊತೆ ಮಾತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸದ್ಯಕ್ಕೆ ಅಧಿಕಾರ ಇರೋದು ನಿಮ್ಗೆ ಮಾತ್ರ, ನಾನು ಇಲ್ಲಿಂದಾನೆ ಕಾಲ್ ನ ಪ್ಯಾಚ್ ಮಾಡ್ತೀನಿ, ನೀವು ಆ ವ್ಯಕ್ತಿ ಜೊತೆ ಮಾತಾಡಿ ಅಂತ. ಆದ್ರೆ CM ರೆಡಿ ಇಲ್ಲ, ನೀವೇ ಡೀಲ್ ಮಾಡ್ಕೊಳ್ಳಿ. ಜನರ ಜೊತೆ ಭಾಷಣ ಮಾಡೋಕು ನೆಗೋಷಿಯೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ನನ್ನಿಂದ ಆಗಲ್ಲ ಅಂತ. ಈಗ ಮತ್ತೆ ಅದೇ ವ್ಯಕ್ತಿ ಕಾಲ್ ಮಾಡಿದಾಗ, ನೋಡಿ ಸದ್ಯಕ್ಕೆ ಎಲ್ಲ ಅಧಿಕಾರ ನನ್ಗೇನೆ ಇದೆ, ನಿಮ್ಗೆ ಏನ್ ಬೇಕು? ಇಬ್ರಾಹಿಂ ಖಾನ್, ಇಸ್ಲಾಕ್ ಅಹ್ಮದ್, ಮೊಹಮ್ಮದ್ ಜಹೀರ್ ಅಂಡ್ ಖುರ್ಷಿದ್ ಲಾಲಾ, ಇವ್ರನ್ನೆಲ್ಲ ನೀವೇ ಅರೆಸ್ಟ್ ಮಾಡಿರೋದು.
ಗೊತ್ತಾಯ್ತು ಬಿಡಿ, ನಾವು ಕಷ್ಟಪಟ್ಟು ಟೆರರಿಸ್ಟ್ ಗಳನ್ನ ಹಿಡಿತೀವಿ. ಈ ರೀತಿ ಯಾರಾದ್ರೂ ಕಾಲ್ ಮಾಡಿದಾಗ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಸರ್, ನೀವು ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬಂದಿದ್ದೀರಾ. ಇವತ್ತು ಕೂಡ ನೀವು ಹಂಗೇನೆ ಮಾಡಬೇಕು. ಆ 4 ಜನ ಬೇರೆ ಬೇರೆ ಕಡೆ ಇದ್ದಾರೆ, ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ. ನಾನು ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ. ನೀವು ಯಾವ ಆರ್ಗನೈಸೇಷನ್ ಗೆ ಸೇರಿದವರು? ನಾನು 2 ಸಲ ಕಾಲ್ ಮಾಡಿದಾಗ್ಲೂ ನೀವು ನಂಬರ್ ನ ಟ್ರೇಸ್ ಮಾಡೋಕೆ ಟ್ರೈ ಮಾಡಿರ್ಬೋದು. ಆ ನಂಬರ್ ಯಾರ್ದು ಅಂತ ಗೊತ್ತಾಗಿದೆ ಅಲ್ವಾ? ಮೊದಲನೇ ನಂಬರ್ ಜಗ್ನೇಶ್ ಶೇಟ್, ಲಾಸ್ಟ್ ಟೈಮ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತೋದ್ರು. 2ನೇ ನಂಬರ್ ಸಂಜಯ್ ಸಿಂಗ್, ಅವರು ಕೂಡ 3 ತಿಂಗಳ ಹಿಂದೆ ಸತ್ತೋದ್ರು. ಈಗ ಕಾಲ್ ಮಾಡ್ತಿರೋ ನಂಬರ್ ಶಬೀರ್ ಅಹ್ಮದ್ ಅವ್ರದ್ದು, ಅವರು ಕೂಡ ರೀಸೆಂಟ್ಲಿ ಸತ್ತೋದ್ರು. ಅದಿರ್ಲಿ, ನಿಮ್ ಪೊಲೀಸ್ ಸ್ಟೇಷನ್ ನಲ್ಲೂ ಒಂದು ಬಾಂಬ್ ಇಟ್ಟಿದ್ದೀನಿ. ನಿಮ್ಗೆ ಅದನ್ನ ಪತ್ತೆ ಮಾಡೋಕೆ ಕೇವಲ 20 ನಿಮಿಷ ಟೈಮ್ ಇದೆ, ಇಲ್ಲ ಅಂದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ. ಪ್ರಕಾಶ್ ಈ ತರದ ಸಿಚುವೇಶನ್ ನ ತುಂಬಾ ಫೇಸ್ ಮಾಡಿರೋದ್ರಿಂದ ಹೆದರೋದಿಲ್ಲ. ಜೈ ಅವ್ರಿಗೆ ಹೇಳಿ ಆ ಬಾಂಬ್ ನ 10 ನಿಮಿಷದೊಳಗಡೆ ಪತ್ತೆ ಹಚ್ಚೋದಕ್ಕೆ ಹೇಳ್ತಾರೆ. ಆ ಸ್ಟ್ರೇಂಜರ್ ಮತ್ತೆ ನೇನಾ ಕಾಲ್ ಮಾಡಿ ಮುಂಬೈ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ನಲ್ಲಿ ಬಾಂಬ್ ಇದೆ. ಇದನ್ ಕೇಳಿ ನೇನಾಗೆ ಶಾಕ್ ಆಗುತ್ತೆ. ಪೊಲೀಸ್ನವರು ಬಾಂಬ್ ಸ್ಕ್ವಾಡ್ ಸಮೇತ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಕಾಮನ್ ಆಗಿ ಈ ತರ ಯಾವ್ದಾದ್ರು ಟೆರರಿಸ್ಟ್ ಗ್ರೂಪ್ ಗೆ ಸೇರಿದ್ದ ವ್ಯಕ್ತಿ ದೇಶದೊಳಗಡೆ ಬಂದ್ರೆ ಅವ್ರ ಬಗ್ಗೆ ಇಂಟೆಲಿಜೆನ್ಸ್ ಗೆ ಮಾಹಿತಿ ಇರುತ್ತೆ. ಆಗ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಲರ್ಟ್ ಮಾಡ್ತಾರೆ. ಆದ್ರೆ ಈ ಕೇಸ್ ನಲ್ಲಿ ಆತರ ಯಾವುದೇ ಮಾಹಿತಿ ಇಲ್ಲ. ಎಲ್ಲ ಶಾಪಿಂಗ್ ಮಾಲ್ಸ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಗಳಲ್ಲಿ ಸರ್ಚ್ ಮಾಡೋದಕ್ಕೆ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿದ್ದ ಬಾಂಬ್ ನ ಕಂಡು ಹಿಡಿದು ಡಿಫ್ಯೂಸ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲೇ ಬಾಂಬ್ ಇಟ್ಟು ಹೋಗಿದ್ದಾನಂದ್ರೆ ಏನರ್ಥ? ಯಾರಿದ್ರು ಇನ್ಚಾರ್ಜ್ ಅಂತ ಜೈ ಅಲ್ಲಿದ್ದ ಪೊಲೀಸ್ನವ್ರಿಗೆ ಬೈತಾ ಇದ್ದಾರೆ. ಸ್ಟೇಷನ್ ಅಲ್ಲಿ ಸಿಕ್ಕಿರೋದು RDX, ಅದನ್ನ ಅಂಡರ್ ವರ್ಲ್ಡ್ ಜೊತೆ ಲಿಂಕ್ ಇರೋ ಕೊರಿಯರ್ ಬಾಯ್ ನೇ ಸಪ್ಲೈ ಮಾಡಿರೋದು ಅಂತ ಗೊತ್ತಾಗುತ್ತೆ. ಇವನೇ ಆ ಕೊರಿಯರ್ ಬಾಯ್, ಅವನಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಈ ಕಡೆ ನೇನಾ ಬಾಂಬ್ ಇದ್ದ ಸ್ಟೇಷನ್ ಹತ್ರ ಹೋಗಿ ನ್ಯೂಸ್ ರಿಪೋರ್ಟ್ ಮಾಡ್ತಾಳೆ, ಈ ರೀತಿ ಪೊಲೀಸ್ ಸ್ಟೇಷನ್ ನಲ್ಲಿ ಬಾಂಬ್ ಇದೆಯಂತೆ ಅಂತ. ಇದನ್ನ ಸ್ಟ್ರೇಂಜರ್ ಕೂಡ ಟಿವಿ ನಲ್ಲಿ ನೋಡ್ತಾ ಇದ್ದಾರೆ. ಆ ಕೊರಿಯರ್ ಬಾಯ್ ಹೇಳ್ತಿರೋ ಪ್ರಕಾರ ನನ್ಗೆ ಮೆಸೇಜ್ ಬಂದಿತ್ತು ಅಷ್ಟೇ, ನಾನು RDX ನ ರಫೀಕ್ ಅನ್ನೋ ವ್ಯಕ್ತಿಗೆ ಕೊಟ್ಟೆ. ರಫೀಕ್ ಎಲ್ ಸಿಗ್ತಾನೆ ಗೊತ್ತಿಲ್ಲ ಸರ್. ಆಗ ಪ್ರಕಾಶ್ ಆರಿಫ್ ನ ಕರೆಸಿದ್ರಿಂದ ಅವರಿಗೆ ಹೆದ್ರಿ ರಫೀಕ್ ಇರೋ ಜಾಗನ ಹೇಳ್ತಾನೆ. ಯಾಕಂದ್ರೆ ಆರಿಫ್ ಕೊಡೋ ಟ್ರೀಟ್ಮೆಂಟ್ ತುಂಬಾನೇ ಬ್ರೂಟಲ್ ಆಗಿರುತ್ತೆ. ಪ್ರಕಾಶ್ ಆರಿಫ್ಗೆ ಹೇಳ್ತಾರೆ, ನನ್ಗೆ ರಫೀಕ್ ಬೇಕು, ಆದಷ್ಟು ಬೇಗ ಹೊಡೆದು ಎಳ್ಕೊಂಡ್ ಬಾ ಅಂತ. ಹಾಗೇನೆ ಸ್ಟೇಷನ್ ನಲ್ಲಿ ಬಾಂಬ್ ಇತ್ತು ಅಲ್ವಾ, ಆ ಸ್ಟೇಷನ್ ಇನ್ಚಾರ್ಜ್ ನ ಕೆಲಸದಿಂದ ರಿಮೂವ್ ಮಾಡ್ತಾರೆ. ಈಗ ಸ್ಟ್ರೇಂಜರ್ ಡಿಮ್ಯಾಂಡ್ ಮಾಡ್ತಿರೋ ಆ 4 ಜನ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ. ಇಬ್ರಾಹಿಂ ಖಾನ್, ಇವನಿಗೆ ಅಲ್-ಖೈದಾ ಜೊತೆ ಲಿಂಕ್ ಇದೆ. ಇವನ್ ಟಾರ್ಗೆಟ್ ಇಂಡಿಯಾ. 1992 ಇಂದನೂ ತುಂಬಾನೇ ಆಕ್ಟಿವ್ ಆಗಿದ್ದಾನೆ. ಚಿಕ್ಕ ಮಕ್ಕಳ ಕೈಗೆ ಗನ್ ಕೊಟ್ಟು ಜಿಹಾದಿ ತತ್ವ ಹೇಳ್ಕೊಡೋದು. ಇವನ್ನ ಅರೆಸ್ಟ್ ಮಾಡಿದ್ಮೇಲೆ ಅವನ್ ಟೀಮ್ ವೀಕ್ ಆಗಿದೆ. ಇವನು ಇಕ್ಲಾಕ್ ಅಹ್ಮದ್, ಇಬ್ರಾಹಿಂ ಖಾನ್ ನ ರೈಟ್ ಹ್ಯಾಂಡ್. ಇವನು ISI ನ ಏಜೆಂಟ್ ಆಗಿದ್ದ. ಅರೆಸ್ಟ್ ಮಾಡ್ಲಿ ಅಂತ ವಾಂಟೆಡ್ ಆಗಿ ಸಿಗಾಕೊಂಡಿದ್ದಾನೆ. ಯಾಕಂದ್ರೆ ಇಬ್ರಾಹಿಂ ಖಾನ್ ಮೇಲೆ ಇರೋ ಆರೋಪನ ಇವನು ಹೊತ್ಕೊಂಡು ಅವನ್ನ ಕಾಪಾಡೋಕೆ ಸಾಮಾನ್ಯ ಜನರ ತರನೇ ಇದ್ಕೊಂಡು ಅಲ್-ಖೈದಾಗೆ ಇನ್ಫಾರ್ಮೇಶನ್ ಗಳನ್ನ ಪಾಸ್ ಮಾಡ್ತಾ ಇದ್ದ. ಕಳೆದ ವರ್ಷ ಇಂಡಿಯಾದಲ್ಲಿ ನಡೆದಿರೋ ಬಾಂಬ್ ಬ್ಲಾಸ್ಟ್ ಗಳಲ್ಲಿ ಇವನ್ ಕೈವಾಡ ಇದೆ. ಮೊಹಮ್ಮದ್ ಜಹೀರ್, ಫಾರ್ಮರ್ ISI, ಫಾರ್ಮರ್ ಅಲ್-ಖೈದಾ. ಆನ್ಲೈನ್ ನಲ್ಲಿ ಯಾರೋ ಇವನ್ಗೆ ಬ್ರೈನ್ ವಾಶ್ ಮಾಡಿದ್ರಿಂದ ಪಾಕಿಸ್ತಾನ್ಗೆ ಹೋಗಿ ಟ್ರೈನಿಂಗ್ ತಗೊಂಡು ಬಂದಿದ್ದಾನೆ. ಇವನು ಖುರ್ಷಿದ್ ಲಾಲಾ. ಇವನು ತುಂಬಾ ಆರ್ಗನೈಸೇಷನ್ ಗಳ ಜೊತೆ ಟಚ್ ಅಲ್ಲಿ ಇದ್ದಾನೆ. ಯಾರಿಗಾದ್ರೂ ವೆಪನ್ಸ್ ಬೇಕಿದ್ರೆ ಇವನೇ ಸಪ್ಲೈ ಮಾಡ್ತಾನೆ. ಲಾಸ್ಟ್ ಟೈಮ್ ಇವನು ಅರೆಸ್ಟ್ ಆದಾಗ ಇವನ್ ಹತ್ರ ಮುಂಬೈನ ಬ್ಲೂ ಪ್ರಿಂಟ್ ಇತ್ತು. ಇನ್ನು ಈ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ಹತ್ರನೂ ಇವನ್ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಕೆಲವರು ಹೇಳ್ತಿರೋ ಪ್ರಕಾರ ಈ ಟೆರರಿಸ್ಟ್ ಗ್ಯಾಂಗ್ ಗಳಿಗೆ ಇವರೇ CEO ಅಂತೆ. ಅವ್ರ ವೈಫ್ಗೂ ಗೊತ್ತಿಲ್ಲ ಈ ವ್ಯಕ್ತಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಮ್ಗೆ ಕಾಲ್ ಮಾಡಿರೋ ಸ್ಟ್ರೇಂಜರ್ ಇದೇ ವ್ಯಕ್ತಿನೇ ಆಗಿರ್ಬೋದು. ಈಗ ನಾವು ಆ 4 ಜನರನ್ನ ಅರೆಸ್ಟ್ ಮಾಡಿದ್ರಿಂದ ಅವ್ರನ್ನ ಬಿಡ್ಸೋಕೆ ಸಿಟಿನಲ್ಲಿ ಬಾಂಬ್ ಇಟ್ಟು ಹೆದರ್ಸ್ತಾ ಇದ್ದಾನೆ ಅಂತ. ಈ ಕಡೆ ಕೊರಿಯರ್ ಬಾಯ್ ರಫೀಕ್ ಅನ್ನೋ ವ್ಯಕ್ತಿಗೆ RDX ಕೊಟ್ಟಿದ್ದೆ ಅಂತ ಹೇಳಿದ್ದ ಅಲ್ವಾ? ಆಕ್ಚುಲಿ ಅದೇ RDX ನ ಈ ಸ್ಟ್ರೇಂಜರ್ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಿರೋದು. ಆ ರಫೀಕ್ ಇವನೇ. ಆರಿಫ್ ಅವನ್ನ ಕಂಡು ಹಿಡಿದು ನಾಯಿಗೆ ಹೊಡೆದಂಗೆ ಹೊಡಿತಾರೆ. ನೇನಾ ನ್ಯೂಸ್ ರಿಪೋರ್ಟ್ ಮಾಡ್ತಿರೋ ವಿಷಯ ಗೊತ್ತಾಗಿ ಪ್ರಕಾಶ್ ಅವಳ ಹತ್ರ ವಿಚಾರಿಸಿದಾಗ ಅದೇ ವ್ಯಕ್ತಿನ ಕಾಲ್ ಮಾಡಿ ಬಾಂಬ್ ಇಟ್ಟಿರೋ ವಿಷಯನ ಹೇಳಿದ್ದು. ಅದಕ್ಕೇನೆ ನಾವಿಲ್ಲಿಗೆ ಬಂದ್ವಿ ಅಂತ. ನೋಡಿ, ಅವನು ನಿಮ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ನಾವೆಲ್ಲ ಪ್ಯಾನಿಕ್ ಆಗಿರೋದ್ನ ನ್ಯೂಸ್ ನಲ್ಲಿ ನೋಡೋ ಆಸೆ ಅವನಿಗೆ. ಅದಕ್ಕೇನೆ ಹೀಗ್ ಕಾಲ್ ಮಾಡಿ ನ್ಯೂಸ್ ಕವರ್ ಮಾಡೋಕೆ ಹೇಳಿದ್ದಾನೆ ಅಂತ. ಆರಿಫ್ ಅವನಿಗೆ ಸರಿಯಾಗಿ ಚಾರ್ಜ್ ಮಾಡಿದಾಗ ನಾನು RDX ನ ಒಬ್ಬ ಮುದುಕನಿಗೆ ಕೊಟ್ಟೆ. ಅವನೊಂದು ಹಳೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಇದ್ದ ಅಂತ. ಈ ವಿಷಯನ ಆರಿಫ್ ಪ್ರಕಾಶ್ಗೆ ಹೇಳಿ, ನಾನು ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಹೋಗಿ ಅವ್ರನ್ನ ಹುಡುಕ್ತೀನಿ, ಸಿಕ್ಕಿದ್ರೆ ಹೊಡೆದು ಎಳ್ಕೊಂಡ್ ಬರ್ತೀನಿ ಅಂತ. ಪ್ರಕಾಶ್ ನೈನಾ ಕೈಯಲ್ಲಿ ಇವ್ರು ಹೇಳ್ದಂಗೆ ಇಂಟರ್ವ್ಯೂ ಮಾಡೋದಕ್ಕೆ ಹೇಳ್ತಾರೆ. ಅದೇನಂದ್ರೆ ನೈನಾ ಕೇಳ್ತಾಳೆ, ಯಾಕೆ ಸಡನ್ ಆಗಿ ಆ 4 ಜನ ಟೆರರಿಸ್ಟ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಜೈ ಹೇಳ್ತಾರೆ, ಸೆಕ್ಯೂರಿಟಿ ರೀಸನ್ಸ್ ಇಂದ ಈ ಡಿಸಿಷನ್ ತಗೊಂಡಿದ್ದೀವಿ. ಪ್ರಕಾಶ್ ಯಾಕೆ ಈ ರೀತಿ ಇಂಟರ್ವ್ಯೂ ಮಾಡಿಸಿದ್ರು ಗೊತ್ತಾ? ಆರಿಫ್ ಆ ಸ್ಟ್ರೇಂಜರ್ ಇರೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದಾರೆ. ಈ ಇಂಟರ್ವ್ಯೂನ ಖಂಡಿತ ಸ್ಟ್ರೇಂಜರ್ ನೋಡಿರ್ಬೋದು. ಅವರಿಗೆ ಅನ್ನಿಸ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮಾತನ್ನ ಕೇಳ್ತಾ ಇದ್ದಾರೆ ಅಂತ. ಹೀಗೆ ಅವ್ರನ್ನ ಡೈವರ್ಟ್ ಮಾಡಿ ಅರೆಸ್ಟ್ ಮಾಡೋದೇ ಇವ್ರ ಪ್ಲಾನ್.
ಆರಿಫ್ ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗಡೆ ನಿಧಾನಕ್ಕೆ ಹೋಗ್ತಾರೆ. ಆರಿಫ್ ಮೇಲ್ಗಡೆ ಬರ್ತಿರೋ ಶಬ್ದ ಇವರಿಗೆ ಕೇಳಿಸ್ತು ಅನ್ಸುತ್ತೆ. ನೋಡಿದ್ರೆ ಅದು ಆರಿಫ್ ಅಲ್ಲ, ಬೆಕ್ಕು. ಯಾಕಂದ್ರೆ ಆರಿಫ್ ಬಂದಿರೋ ಜಾಗನೇ ಬೇರೆ, ಆ ಸ್ಟ್ರೇಂಜರ್ ಇರೋ ಜಾಗನೇ ಬೇರೆ. ಡು ನಾಟ್ ಡಿಸ್ಟರ್ಬ್ ಅಂತ ಒಂದು ಟ್ಯಾಗ್ ಇದೆ. ಅದನ್ನ ನೋಡಿ ಆರಿಫ್ ಪ್ರಕಾಶ್ಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲಿ ಯಾರು ಇಲ್ಲ, ಅವನು ಒರಿಜಿನಲ್ ಜಾಗನ ಟ್ರೇಸ್ ಮಾಡೋಕೆ ಆಗದೆ ಇರೋ ತರ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ನಾವು ಹೇಗಾದ್ರೂ RDX ಕೊಟ್ಟವನ್ನ ಕಂಡು ಹಿಡಿದು ವಿಚಾರಿಸಿದ್ರೆ ಖಂಡಿತ ಅವನು ಬಾಯ್ ಬಿಡ್ತಾನೆ ಅಂತ ಗೊತ್ತಿದ್ದು ಪಕ್ಕಾ ಪ್ಲಾನ್ ಮಾಡಿ RDX ನ ಮಾತ್ರ ಒಂದು ಜಾಗದಲ್ಲಿ ಇಸ್ಕೊಂಡು ಅವನ್ ಬೇರೆ ಎಲ್ಲಿಂದಾನು ನಮ್ಗೆ ಕಾಲ್ ಮಾಡ್ತಾ ಇದ್ದಾನೆ ಅಂತ. ಈಗ ಪೊಲೀಸ್ನವ್ರಿಗೆ ಆ ಸ್ಟ್ರೇಂಜರ್ ಹೇಳೋದ್ನ ಕೇಳೋದ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಯಾಕಂದ್ರೆ ಆ ಸ್ಟ್ರೇಂಜರ್ ಎಲ್ಲೆಲ್ಲ ಬಾಂಬ್ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದ ಬಾಂಬ್ ನ ಮಾತ್ರ ಕಂಡು ಹಿಡಿದು ಡಿಫ್ಯೂಸ್ ಮಾಡಿರ್ತಾರೆ. ಅವ್ರ ವಿರುದ್ಧ ಏನಾದ್ರೂ ಪ್ಲಾನ್ ಮಾಡಿದ್ರೆ ಸಾವಿರಾರು ಜನ ಪ್ರಾಣ ಕಳ್ಕೊತಾರೆ. ಈಗ ಮತ್ತೆ ಅದೇ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಾರೆ, ನಾನ್ ಹೇಳಿದ್ದ 4 ಜನರನ್ನ ಒಂದು ವ್ಯಾನ್ ಅಲ್ಲಿ ಕರ್ಕೊಂಡು ನನ್ ಹತ್ರ ಕಳ್ಸಿ. ಜುಹು ಏವಿಯೇಷನ್ ಬೇಸ್ ನ ರನ್ವೇ ನಂಬರ್ 4 ನಲ್ಲಿ ಹೊಸ ಸ್ಟ್ರಿಪ್ ಇದೆ, ಅದಿನ್ನು ಪಬ್ಲಿಕ್ ಯೂಸ್ ಗೆ ಓಪನ್ ಆಗಿಲ್ಲ. ಅಲ್ಲಿಗೆ ಈ 4 ಜನರನ್ನ 5 ಗಂಟೆ ಒಳಗಡೆ ಕರ್ಕೊಂಡ್ ಬನ್ನಿ. ಆ 4 ಜನರ ಜೊತೆ ಕೇವಲ 2 ಜನ ಆಫೀಸರ್ಗಳು ಮಾತ್ರ ಇರಬೇಕು. ನಾನು ಅವ್ರಗಳ ಜೊತೆ ಫೋನ್ ಅಲ್ಲಿ ಮಾತಾಡ್ತೀನಿ. ಸ್ನೈಪರ್ಸ್ ಆಗ್ಲಿ ಕಮಾಂಡೋಸ್ ನ ಕಳ್ಸೋ ಪ್ರಯತ್ನ ಮಾಡಬೇಡಿ. ಸರಿ, ನಾವು ಆ 4 ಜನನ ನಿನ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಬಾಂಬ್ಸ್ ಇರೋ ಜಾಗನ ನೀನು ನಮ್ಗೆ ಹೇಳಿಲ್ಲ ಅಂದ್ರೆ ಸರ್ ನಿಮ್ಗೆ ಬೇರೆ ದಾರಿ ಇಲ್ಲ, ನಾನ್ ಹೇಳ್ದಂಗೆ ಕೇಳಲೇಬೇಕು ಅಂತ. ಈಗ ಕಾಲ್ ಕಟ್ ಆಗುತ್ತೆ. ಸರ್, ಆ ವ್ಯಕ್ತಿ ಕಾಲ್ ಮಾಡ್ತಿರೋ ಲೊಕೇಶನ್ 5 ಜಾಗ ತೋರಿಸ್ತಾ ಇದೆ. ಕರಾಚಿ, ಸಿಂಗಾಪುರ್, ನ್ಯೂಯಾರ್ಕ್ ಅಂಡ್ ಸೌತ್ ಆಫ್ರಿಕಾ. ಬೇರೆ ಬೇರೆ ಲೊಕೇಶನ್ ನ ಸಿಮ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಟ್ರೇಸ್ ಮಾಡೋಕ್ ಆಗ್ತಿಲ್ಲ. ಸೊ ನಾವು ಹ್ಯಾಕರ್ ನ ಹೈರ್ ಮಾಡಿ ಸಿಸ್ಟಮ್ ನ ರೂಟ್ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದಕ್ ಸಾಧ್ಯ ಅಂತ. ಪ್ರಕಾಶ್ ಹ್ಯಾಕರ್ ನ ಹೈರ್ ಮಾಡೋದಕ್ಕೆ ಹೇಳ್ತಾರೆ. ಆ ವ್ಯಕ್ತಿ ಆ ದಿನ ಸ್ಟೇಷನ್ ಗೆ ಬಂದಾಗ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ವಾ, ಆ ಕಂಪ್ಲೇಂಟ್ ತಗೊಂಡಿರೋ ವ್ಯಕ್ತಿನ ಕರೆಸಿ ಬಂದಿದ್ದ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂತ ಒಂದು ಸ್ಕೆಚ್ ರೆಡಿ ಮಾಡ್ತಾರೆ. ಆ ವ್ಯಕ್ತಿ ಕೊಟ್ಟಿದ್ದ ಅಡ್ರೆಸ್ ಆಗಿನ ಫೋನ್ ನಂಬರ್ ಎಲ್ಲ ಫೇಕ್. ಕಟ್ ಮಾಡಿದ್ರೆ ಈಗ ಮತ್ತೆ ಅದೇ ಸ್ಟ್ರೇಂಜರ್ ನೇನ ಕಾಲ್ ಮಾಡಿ ಜುಹು ಏವಿಯೇಷನ್ ಬೇಸ್ ಹತ್ರ ಹೋಗೋದಕ್ಕೆ ಹೇಳ್ತಾರೆ. ನೀವು ನನ್ನ ಯೂಸ್ ಮಾಡ್ಕೋತಾ ಇದ್ದೀರಾ, ನಾನು ನೀವು ಹೇಳ್ದಂಗೆ ಕೇಳಲ್ಲ. ನೋಡು, ನನ್ನ ಹತ್ರ ನಿಂತರ ಎಷ್ಟೋ ಟಿವಿ ಚಾನೆಲ್ ಗಳ ನಂಬರ್ ಇದೆ, ಅವ್ರಿಗೆ ಕಾಲ್ ಮಾಡ್ತೀನಿ. ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಬಿಡು. ಬಿಟ್ರೆ TRP ಡೌನ್ ಆಗುತ್ತೆ. ಯಾಕಂದ್ರೆ ಅರ್ಧ ನ್ಯೂಸ್ ಇವ್ರ ಚಾನೆಲ್ ನಲ್ಲೂ ಪ್ರಸಾರ ಆಗಿರುತ್ತೆ. ಸೊ ಬೇರೆ ದಾರಿ ಇಲ್ದೆ ಒಪ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಸಿಎಂ ಗರಂ ಆಗಿ ಪ್ರಕಾಶ್ಗೆ ಬೈತಾ ಇದ್ದಾರೆ. ಇಷ್ಟೆಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಇದ್ರೂನು ಆ ಸ್ಟ್ರೇಂಜರ್ ಹೇಳ್ದಂಗೆ ಕೇಳ್ತಾ ಇದ್ದೀರಲ್ಲ ಸರ್, ನಮ್ಗೆ ಬೇರೆ ದಾರಿ ಇಲ್ಲ. ಈಗ ಪ್ರಕಾಶ್ ಇಬ್ರು ಆಫೀಸರ್ಸ್ ಗೆ ಹೇಳ್ತಾರೆ, ಆ ವ್ಯಕ್ತಿ ನಿಮ್ಗೆ ಕಾಲ್ ಮಾಡ್ತಾನೆ, ನಾವೆಲ್ಲ ಒಟ್ಟಿಗೆ ಕಾನ್ಫರೆನ್ಸ್ ಕಾಲ್ ನಲ್ಲಿ ಮಾತಾಡಬಹುದು. ಹಾಗೇನೆ ಹ್ಯಾಕರ್ ನ ಕರೆಸಿ ಆ ವ್ಯಕ್ತಿಯ ಒರಿಜಿನಲ್ ಲೊಕೇಶನ್ ನ ಪತ್ತೆ ಹಚ್ಚೋದಕ್ಕೆ ಟ್ರೈ ಮಾಡ್ತಾರೆ. ಈಗ 4 ಜನನ ಒಂದು ಸ್ಕೂಲ್ ಬಸ್ ನಲ್ಲಿ ಹತ್ತಿಸ್ಕೊಂಡು ಜುಹು ಏವಿಯೇಷನ್ ಬೇಸ್ ಕಡೆ ಹೋಗ್ತಾ ಇದ್ದಾರೆ. ಸ್ಕೆಚ್ ರೆಡಿ ಮಾಡಿ ರಫೀಕ್ಗೆ ತೋರಿಸಿದಾಗ ಇದೇ ವ್ಯಕ್ತಿಗೆನೆ ನಾನು RDX ನ ಕೊಟ್ಟಿದ್ದು ಅಂತ ಹೇಳ್ತಾನೆ. ಈ ಕಡೆ ಆ 4 ಜನರಲ್ಲಿ ಇಬ್ರಾಹಿಂ ಖಾನ್ ಆರಿಫ್ ಮುಸ್ಲಿಂ ಅನ್ನೋದು ಗೊತ್ತಾದ ತಕ್ಷಣ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆರಿಫ್ ಗನ್ ತೋರಿಸಿ ಇಂಡೈರೆಕ್ಟ್ ಆಗಿ ವಾರ್ನ್ ಮಾಡ್ತಾರೆ, ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ ಅಂತ. ಇವರೆಲ್ಲ ಜುಹು ಏವಿಯೇಷನ್ ಬೇಸ್ ಹತ್ರ ಬರ್ತಾರೆ. ಈಗ ಸ್ಟ್ರೇಂಜರ್ ಕಾಲ್ ಮಾಡಿ ನಾನು ಅವ್ರಗಳ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಕನೆಕ್ಟ್ ಆಗಿದೆ, ನೀವು ಮಾತಾಡಬಹುದು. ಫಸ್ಟ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಫೋನ್ ಕೊಡಿ. ಆರಿಫ್ ಹೇಳ್ತಾರೆ, ಅವರಿಗೆಲ್ಲ ಕೇಳ್ತಿದೆ, ನೀನ್ ಮಾತಾಡು ಅಂತ. ನನ್ಗೆ ನೀವೆಲ್ಲ ಅವರೇನಾ ಅನ್ನೋದು ಗೊತ್ತಾಗ್ಬೇಕು. ಯಾಕಂದ್ರೆ ಪೊಲೀಸರು ಬೇರೆಯವ್ರನ್ನ ಕರೆಸಿ ನನ್ಗೆ ಯಾಮಾರ್ಸೋ ಸಾಧ್ಯತೆ ಇದೆ. ಅದಕ್ಕೆ ನಿಮ್ ಪರಿಚಯ ಮಾಡ್ಕೊಳ್ಳಿ ಅಂತ. ಅವರೆಲ್ಲ ಪರಿಚಯ ಮಾಡ್ಕೋತಾರೆ. ಸೊ ಒನ್ಸ್ 4 ಜನ ಟೆರರಿಸ್ಟ್ ಗಳೇ ಅಂತ ಗೊತ್ತಾದ್ಮೇಲೆ ಅಲ್ಲಿ 2 ಬೆಂಚಸ್ ಇದೆ ಅಲ್ವಾ, ಆ 4 ಜನರನ್ನ ಅಲ್ಲೇ ಬಿಟ್ಟು ನೀವು ಅಲ್ಲಿಂದ ಹೋಗಿ. ನೀವೆಲ್ಲ ವಾಪಸ್ ಸ್ಟೇಷನ್ಗೆ ರೀಚ್ ಆದ್ಮೇಲೆ ನಾನು ಆ ಬಾಂಬ್ಸ್ ಇರೋ ಜಾಗನ ಹೇಳ್ತೀನಿ ಅಂತ. ಈಗ ಕಾಲ್ ಕಟ್ ಆಗುತ್ತೆ. ಪ್ರಕಾಶ್ ಹೇಳ್ತಾರೆ, ಆ ವ್ಯಕ್ತಿ ಹೇಳ್ದಂಗೆ ಮಾಡಿ ಅಂತ. ಹಾಗೇನೆ ಸಿಎಂ ಗೆ ಹೇಳ್ತಾರೆ, ಈ ವ್ಯಕ್ತಿ ಬಗ್ಗೆ ಇಂಟರ್ಪೋಲ್ ನಲ್ಲಾಗ್ಲಿ FBI ನಲ್ಲಾಗ್ಲಿ ಯಾವುದೇ ಮಾಹಿತಿ ಇಲ್ಲ. ಅದೇ ನಮ್ಗೆ ಸಮಸ್ಯೆ ಆಗಿರೋದು. ಇವನೇನಾದ್ರೂ ಇವತ್ತು ಉಳ್ಕೊಂಡ್ರೆ ನಾಳೆ ಹೊಡೆದಾಕಿದ್ರೆ ಆಯ್ತು ಅಂತ. ಈ ಕಡೆ ಆರಿಫ್ ಇಬ್ರಾಹಿಂ ಖಾನ್ ನ ಹ್ಯಾಂಡ್ ಕಫ್ ಮಾತ್ರ ರಿಮೂವ್ ಮಾಡಲ್ಲ. ಯಾಕಂದ್ರೆ ಇವ್ರನ್ನೆಲ್ಲ ಬಿಟ್ ಕಳ್ಸದ್ಮೇಲೆ ಆ ವ್ಯಕ್ತಿ ಬಾಂಬ್ ಇರೋ ಜಾಗನ ನಮ್ಗೆ ಹೇಳಿಲ್ಲ ಅಂದ್ರೆ ತುಂಬಾ ಜನ ಪ್ರಾಣ ಕಳ್ಕೊತಾರೆ. ಸರ್ ಏನಾದ್ರು ಕೇಳಿದ್ರೆ ನಾನ್ ಹೇಳ್ಕೊತೀನಿ ಅಂತ 3 ಜನರನ್ನ ಮಾತ್ರ ಇಲ್ಲೇ ಬಿಟ್ಟು ಇಬ್ರಾಹಿಂ ಖಾನ್ ನ ಮಾತ್ರ ಹೇಳ್ಕೊಂಡು ಹೋಗ್ತಾರೆ. ಬಾಂಬ್ ಇರೋ ಜಾಗನ ಹೇಳಿದ್ಮೇಲೆ ಬಿಡ್ತೀವಿ ಅಂತ ಅವ್ನ್ ಕಾಲ್ ಮಾಡಿದಾಗ ಹೇಳಿದ್ರೆ ಆಯ್ತು. ಇಬ್ರಾಹಿಂನ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ 3 ಜನ ಇದ್ದ ಬೆಂಚ್ ಅಡಿಯಲ್ಲಿ ಒಂದು ಫೋನ್ ಇದೆ, ಅದಕ್ಕೆ ಕಾಲ್ ಬರ್ತಾ ಇದೆ. ಹಾಗೇನೆ ಅದೇ ಬೆಂಚ್ ಅಡಿಯಲ್ಲಿ ಬಾಂಬ್ ಕೂಡ ಫಿಕ್ಸ್ ಆಗಿದೆ. ಫೋನ್ ರಿಂಗ್ ಆಗ್ತಿರೋ ಶಬ್ದ ಕೇಳಿ ಇವರು ಕೂಡ ತಿರುಗ್ ನೋಡ್ತಾರೆ. ಪಿಕ್ ಮಾಡಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇದ್ರಿಂದ 3 ಜನ ಸತ್ತೋಗ್ತಾರೆ. ಇವ್ರಿಗೆಲ್ಲ ಶಾಕ್ ಆಗುತ್ತೆ. ಇದೆಲ್ಲ ಸ್ಟ್ರೇಂಜರ್ದೇ ಪ್ಲಾನ್ ಆಗಿರುತ್ತೆ. ಆರಿಫ್ ಕಾನ್ಫರೆನ್ಸ್ ಕಾಲ್ ನಲ್ಲೇ ಹೇಳ್ತಾರೆ, ಆ ವ್ಯಕ್ತಿ ಸಾಯಿಸೋದಕ್ಕೋಸ್ಕರನೇ ಅವ್ರನ್ನೆಲ್ಲ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಮೊದ್ಲೇ ಅಲ್ಲಿ ಬಾಂಬ್ ಇತ್ತು. ನಾನು ಆ ವ್ಯಕ್ತಿ ನಮ್ಗೆ ಬಾಂಬ್ ಇರೋ ಲೊಕೇಶನ್ ನ ಹೇಳಲ್ಲ ಅನ್ಕೊಂಡು ಇಬ್ರಾಹಿಂ ಖಾನ್ ನ ಮಾತ್ರ ಹೇಳ್ಕೊಂಡು ದೂರ ಬಂದ್ವಿ. ಅದ್ರಿಂದಾನೇ ಆ 3 ಜನ ಸತ್ತೋದ್ರು ಅಂತ. ಇದನ್ ಕೇಳಿ ಪ್ರಕಾಶ್ ಅವರಿಗೆ ಶಾಕ್ ಆಗುತ್ತೆ. ಆ ಸ್ಟ್ರೇಂಜರ್ ಕೂಡ ಕಾಲ್
ನಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಅವ್ರನ್ನ ಸೇವ್ ಮಾಡೋಕೆ ಕರ್ಸ್ಕೊಂಡಿಲ್ಲ, ಸಾಯಿಸೋದೇ ನನ್ನ ಉದ್ದೇಶ ಆಗಿತ್ತು. ಈಗ ನೀವು ಇಬ್ರಾಹಿಂ ಖಾನ್ ನ ಸೇವ್ ಮಾಡಿ ತಪ್ಪು ಮಾಡ್ಬಿಟ್ರಿ. ನೀವೇ ಅವನ್ನ ಸಾಯಿಸಿದ್ರೆ ಮಾತ್ರ ನಾನು ಬಾಂಬ್ಸ್ ಇರೋ ಜಾಗನ ಹೇಳ್ತೀನಿ ಅಂತ. ಅಸಲಿಗೆ ನೀನ್ ಯಾರು? ನಾನೊಬ್ಬ ಸಾಮಾನ್ಯ ಮನುಷ್ಯ. ಇವತ್ತಿನ ದಿನ ಜನ ಬಸ್ ಹಾಗೇನೆ ಟ್ರೈನ್ ಅಲ್ಲಿ ಓಡಾಡೋಕೆ ಹೆದರ್ತಾ ಇದ್ದಾರೆ ಅಲ್ವಾ, ಎಲ್ಲಿ ಬಾಂಬ್ ಇಟ್ಟಿರ್ತಾರೋ ಅಂತ. ಅಂತವ್ರಲ್ಲಿ ನಾನು ಕೂಡ ಒಬ್ಬ. ಜಗಳ ಯಾರದೇ ಆಗಿರ್ಲಿ, ಸಾಯೋದು ಸಾಮಾನ್ಯ ಜನನೇ ಅಲ್ಲರಿ. ನೀವು ಆ 4 ಜನರನ್ನ ಸಾಯಿಸೋದಕ್ಕೋಸ್ಕರ ಸಾವಿರಾರು ಜನರನ್ನ ಬಲಿ ತಗೊಳ್ಳೋದಕ್ಕೆ ಹೊರಟಿದ್ದೀರಾ ಅಲ್ವಾ. ಈಗ ನೀವು ಅವನ್ನ ಜೀವಂತವಾಗಿ ಬಿಟ್ರೆ ಒಂದಲ್ಲ ಒಂದಿನ ಅವನೇ ಮತ್ತೆ ಬಂದು ಬಾಂಬ್ ಇಡ್ತಾನೆ. ಆಗ್ಲೂ ತುಂಬಾ ಜನ ಸಾಯ್ತಾರೆ ತಾನೆ. ಇವನಿಲ್ಲ ಅಂದ್ರೆ ಇವನ್ ತರನೇ ತುಂಬಾ ಜನ ದೇಶದೊಳಗಡೆ ನುಗ್ಗಿ ಇನ್ನೋಸೆಂಟ್ ಜನರನ್ನ ಬಲಿ ತಗೋತಾರೆ. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಒಂದು ಘಟನೆ ಆದ್ಮೇಲೆ ಸದ್ಯ ನಮ್ ಫ್ಯಾಮಿಲಿ ಸೇಫ್ ಅನ್ಕೊಂಡು ಸೈಲೆಂಟ್ ಆಗ್ತೀವಿ. ಇವ್ರು ಮತ್ತೆ ಇದೇ ತರದ ಕೃತ್ಯಗಳನ್ನ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಸ್ಟ್ರಾಂಗ್ ಸೆಕ್ಯೂರಿಟಿ ಸಿಸ್ಟಮ್ ಇದ್ರೂನು ಹೇಗೆ ಇವರು ದೇಶದೊಳಗಡೆ ನುಗ್ಗಿ ಬ್ಲಾಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ? ಒಬ್ಬ ಟೆರರಿಸ್ಟ್ ಅಪರಾಧಿ ಅಂತ ಪ್ರೂವ್ ಆಗೋಕೆ 10 ವರ್ಷ ಬೇಕು. ಫಸ್ಟ್ ನಮ್ ಸಿಸ್ಟಮ್ ಚೇಂಜ್ ಆಗ್ಬೇಕು. ನಾನು ಡೈಲಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಒಬ್ಬ ಫ್ರೆಂಡ್ ಇದ್ದ. ಅವನ ಹೆಸರು ಕೂಡ ನನಗ್ ಗೊತ್ತಿಲ್ಲ. ಯಾವಾಗ್ಲೂ ಹೆಲೋ ಹಾಯ್ ಅಂತಾನೆ ಪರಿಚಯ ಮಾಡ್ಕೋತಾ ಇದ್ವಿ. ಅವನ್ ತರನೇ ತುಂಬಾ ಜನ ಫ್ರೆಂಡ್ಸ್ ಇದ್ರು. ಅವ್ನ್ ಸಾಯೋಕೆ 1 ದಿನದ ಮುಂಚೆ ನನಗೆ ಅವನ ಎಂಗೇಜ್ಮೆಂಟ್ ರಿಂಗ್ ನ ತೋರಿಸಿದ್ದ. ನೆಕ್ಸ್ಟ್ ಡೇ ನನಗೆ ಟ್ರೈನ್ ಮಿಸ್ ಆಗೋಯ್ತು. ಆಕ್ಚುಲಿ ಅದೇ ದಿನ ಟ್ರೈನ್ ಅಲ್ಲಿ ಬಾಂಬ್ ಇದ್ದಿದ್ರಿಂದ ಬ್ಲಾಸ್ಟ್ ಆಗಿ ಅವರೆಲ್ಲ ಸತ್ತೋದ್ರು. ಟ್ರೈನ್ ಮಿಸ್ ಆಗಿದ್ರಿಂದ ನಾನ್ ಮಾತ್ರ ಬದುಕುಳಿದೆ. ಯಾರೋ ಒಬ್ಬ ಬಾಂಬ್ ಇಟ್ಟು ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ ಸಾವನ್ನ ಡಿಸೈಡ್ ಮಾಡ್ತಾನೆ ಅಂದ್ರೆ ಏನರ್ಥ? ಅದು ಅಲ್ದೆ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ, ಆ ಟ್ರೈನ್ ಬ್ಲಾಸ್ಟ್ ಗೆ ಕಾರಣ ಆಗಿದ್ದ 4 ಜನ ಎಷ್ಟು ಪ್ರೌಡ್ ಆಗಿ ಮಾತಾಡ್ಕೋತಾ ಇದ್ರು ಅಂತ. ಅವ್ರಿಗೆಲ್ಲ ಅದೇ ಏನೋ ಸಾಧನೆ ಮಾಡ್ದಂಗೆ ಲೆಕ್ಕ. ಅದಕ್ಕೇನೆ ಆ ಟ್ರೈನ್ ಬ್ಲಾಸ್ಟ್ ಗೆ ಕಾರಣ ಆಗಿದ್ದ 4 ಜನರನ್ನ ಕರ್ಸ್ಕೊಂಡು ಕೊಲ್ಲೋದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೂ ಮುಂಚೆ ಅವ್ರಗಳ ಆರ್ಗನೈಸೇಷನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆ 4 ಜನರನ್ನ ಬಿಡಿಸೋ ಜವಾಬ್ದಾರಿ ನಂದು ಅಂತ ಈ ತರದೊಂದು ಮಾಸ್ಟರ್ ಪ್ಲಾನ್ ನ ರೆಡಿ ಮಾಡಿದೆ. ಈಗ ನೀವು ಇಬ್ರಾಹಿಂ ಖಾನ್ ನ ಕೊಂದಿಲ್ಲ ಅಂದ್ರೆ ನಾನು ನಿಮ್ಗೆ ಬಾಂಬ್ಸ್ ಇರೋ ಜಾಗನ ಹೇಳಲ್ಲ. ಅವ್ರುಗಳು ಸಾವಿರಾರು ಜನರನ್ನ ಸಾಯಿಸಬಹುದು. ನಾನು ಅವರಲ್ಲಿ 4 ಜನರನ್ನ ಕೊಲ್ಲೋದು ದೊಡ್ಡ ತಪ್ಪು ಅಲ್ವಾ? ನಾನು ಟಿವಿ ರಿಪೋರ್ಟರ್ ನೇನಾಗೆ ಲೊಕೇಶನ್ ಗೆ ಹೋಗೋದಕ್ ಹೇಳಿದ್ದೀನಿ. ನನ್ಗೆ ಇಬ್ರಾಹಿಂ ಖಾನ್ ಸತ್ತ ಅನ್ನೋ ನ್ಯೂಸ್ ಗೊತ್ತಾದ್ಮೇಲೆ ಮಾತ್ರ ನಿಮ್ಗೆ ಆ ಬಾಂಬ್ಸ್ ಇರೋ ಜಾಗನ ಹೇಳ್ತೀನಿ ಅಂತ. ಆಕ್ಚುಲಿ ಟಿವಿ ರಿಪೋರ್ಟರ್ ನೇನಾ ಅವ್ರ ತಂದೆನೆ ಈ ಸ್ಟ್ರೇಂಜರ್. ಅದನ್ನ ಇವರು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಇದನ್ ಕೇಳಿ ನೇನಾಗೆ ಗಾಬರಿ ಆಗುತ್ತೆ. ಫೋನ್ ನಲ್ಲಿ ಅವ್ರ ವಾಯ್ಸ್ ಇವಳಿಗೆ ಸರಿಯಾಗಿ ಗೊತ್ತಾಗಿರೋದಿಲ್ಲ. ಪ್ರಕಾಶ್ ಆರಿಫ್ಗೆ ಕಾಲ್ ಮಾಡಿ ಒಂದು ಪ್ಲಾನ್ ಹೇಳ್ತಾರೆ. ಇಬ್ರಾಹಿಂಗೆ ಜೈ ಹಾಗೇನೆ ಆರಿಫ್ ಸೇರ್ಕೊಂಡು ಶೂಟ್ ಮಾಡಿ ಆಮೇಲೆ ಜೈ ಆರಿಫ್ ಕೈಗೆ ಶೂಟ್ ಮಾಡ್ತಾರೆ. ಯಾಕಂದ್ರೆ ಇಬ್ರಾಹಿಂ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆರಿಫ್ ಕೈಗೆ ಶೂಟ್ ಮಾಡಿದ್ರಿಂದಾನೆ ಜೈ ಇಬ್ರಾಹಿಂ ಖಾನ್ ಗೆ ಶೂಟ್ ಮಾಡ್ದ ಅಂತ ಕತೆ ಕಟ್ತಾರೆ. ಇದೇ ಪ್ಲಾನ್ ಪ್ರಕಾಶ್ ಆರಿಫ್ಗೆ ಹೇಳಿರ್ತಾರೆ. ಈಗ ಇವ್ರಿಗೆ ಇಬ್ರಾಹಿಂ ಖಾನ್ ಸತ್ತ ಅನ್ನೋದು ನೇನಾ ಕೊಡ್ತಿರೋ ಗ್ರೌಂಡ್ ರಿಪೋರ್ಟ್ ಇಂದ ಗೊತ್ತಾಗಿದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿ ನಾನ್ ಬೇರೆ ಎಲ್ಲೂ ಬಾಂಬ್ ಇಟ್ಟಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಹಾಗೇನೆ ಅವ್ರು ಯೂಸ್ ಮಾಡಿದ್ದ ಸಿಸ್ಟಮ್ ನೆಲ್ಲ ಸುಟ್ಟು ಹಾಕ್ತಾರೆ. ಅಷ್ಟರಲ್ಲಿ ಲೊಕೇಶನ್ ಟ್ರೇಸ್ ಆಗಿದ್ರಿಂದ ಪ್ರಕಾಶ್ ಮಾತ್ರ ಬರ್ತಾರೆ. ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಬಂದಾಗ ಇವರು ಆಪೋಸಿಟ್ ಇಂದ ಬರ್ತಾರೆ. ಇವ್ರು ರೆಡಿ ಮಾಡಿದ್ದ ಸ್ಕೆಚ್ ನ ನೋಡಿದಾಗ ಇವ್ರ ಮುಖ 90% ಮ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ಪ್ರಕಾಶ್ಗೆ ಇವರೇ ನಮ್ಗೆ ಕಾಲ್ ಮಾಡಿರೋ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಪ್ರಕಾಶ್ ಅವ್ರಿಗೆ ಏನು ಮಾಡಲ್ಲ. ಆ ವ್ಯಕ್ತಿ ನನ್ಗೆ ಹೆಸರು ಕೂಡ ಹೇಳಿದ್ರು, ಆದ್ರೆ ನಾನು ಅದನ್ನ ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ಜನ ಅದ್ರಲ್ಲೂ ಧರ್ಮ ಹುಡ್ಕೋದಕ್ ಶುರು ಮಾಡ್ತಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.